ಇಂಟರ್ವ್ಯೂಗಳಲ್ಲಿ ಹೇಳಿರುವಂಥದ್ದು, ಅಂದರೆ ಚಿಕ್ಕಣ್ಣ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ತು, ಅಂದರೆ ಜನ ಕಾಮಿಡಿಯನ್ ಜೊತೆ ನೀವು ಸಿನಿಮಾ ಮಾಡ್ತಿದ್ದೀರಿ ಅಂತ ಟೀಕೆ ಮಾಡಿದ್ರು ಅಂತ. ಇದನ್ನ ತುಂಬಾ ಜನ ನೆಗೆಟಿವ್ ಆಗಿ ತಗೊಂಡಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ಅಟ್ ದ ಎಂಡ್ ಆಫ್ ದ ಡೇ ಅವರು ಅರ್ಧ ಕಟ್ ಮಾಡಿ ಅಂದರೆ ಮೀಡಿಯಾದಲ್ಲಿ ಅವ್ರಿಗೆ ಏನು ಬೇಕು ಅಂದರೆ, ನಾನು ಹೇಳಿರೋದು ನನಗಾಗಿರೋ ಅನುಭವ, ನನಗೇನು ಅನಿಸಿರೋದಲ್ಲ, ನನಗಾಗಿರೋ ಸುತ್ತಮುತ್ತಲ ಅನುಭವ. ಅದನ್ನು ನೀವು ಇವಾಗ ಹೋಗಿ ಚಿಕ್ಕಣ್ಣ ಸರ್ ಕೇಳಿದ್ರು ಅವ್ರಿಗೂ ಭಯ ಇತ್ತು ಸಿನಿಮಾ ಅಂದರೆ. ಅವ್ರು 250+ ಸಿನಿಮಾಗಳು ಮಾಡ್ಕೊಂಡು ಬಂದಮೇಲೂ ಕೂಡ ಹೀರೋ ಆಗಿ ಒಂದು ನಿಲ್ಬೇಕಂದ್ರೆ, ಸರ್ ಹೇಳಿದ್ರು ಇವಾಗ ಬೇರೆ ಸಿನಿಮಾ ಮಾಡಿದ್ರೆ ನಮ್ಮ ಜವಾಬ್ದಾರಿ ಅಷ್ಟಿರಲ್ಲ, ಆ್ಯಕ್ಟರ್ಸ್ ಅವ್ರು ಹೀರೋ ಇರ್ತಾರೆ, ನಾವೇನೋ ಹೋಗೋದು ಬರೋದು ಅಂತ. ಬಟ್ ಒಂದು ಹೀರೋ ಆಗಿ ನಿಲ್ಲಬೇಕು, ಗೆಲ್ಲಬೇಕು ಅಂದರೆ ತುಂಬ ಜನ ಹಿಂದೆ ತುಂಬ ಮಾತಾಡಿರ್ತಾರೆ. ಅದು ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ನಾನು ಸೀರಿಯಲ್ ಮಾಡ್ತಾಯಿದ್ದೆ ಅವಾಗ. ಅವಾಗ ನಾನು ಐ ವಾಸ್ ವೆರಿ ಯಂಗ್. ಸೀರಿಯಲ್ ಮಾಡಿಕೊಂಡು ಒಂದು 8 ಮಂತ್ಸಿಗೆ ನನಗೆ ಸಿನಿಮಾಗೆ ಬಂದಿದ್ದು ನಾನು. ಏನಕ್ಕೆ ಮಾಡ್ತೀಯಾ ಅಂತೆಲ್ಲ ವಿಷಯಗಳು ಬಂದಾಗ ನಮ್ಮಮ್ಮ ನನಗೆ ಸಪೋರ್ಟಾಗಿ ನಿಂತರು. ನೀನು ಮಾಡಬೇಕು, ಯಾಕೆ ಅವರು ಈಸ್ ಅ ವರ್ಸಟೈಲ್ ಆ್ಯಕ್ಟರ್, ಕಾಮಿಡಿ ಅಷ್ಟು ವರ್ಷದಿಂದ ಕಾಮಿಡಿ ಮಾಡ್ಕೊಂಬಂದರೆ. ಆ್ಯಂಡ್ ಹೀಸ್ ವರ್ಕ್ ವಿತ್ ಸೆವ್ರಲ್ ಸೂಪರ್ ಸ್ಟಾರ್ಸ್, ಯಶ್ ಸರಿಂದ ಹಿಡ್ಕೊಂಡು ದರ್ಶನ್ ಸರಿಂದ ಹಿಡ್ಕೊಂಡು ಎಲ್ಲರ ಜೊತೆ. ವೈ ಕಾಂಟ್ ಯು ಆ್ಯಕ್ಟ್? ಇವಾಗ ಶರಣ್ ಸರು ಕಾಮಿಡಿಯನ್ ಆಗಿದ್ದವರು ಇವಾಗ ಆ್ಯಕ್ಟ್ರಾಗಿ ಗೆದ್ದಿದ್ದಾರೆ. ಹಿ ವಿಲ್ ಆಲ್ಸೋ ವಿನ್ ಅಂತ ನಮ್ಮಮ್ಮ ನನಗೆ ಅದನ್ನು ಅಷ್ಟು ಅದನ್ನು ಹೇಳೋಕ್ಕೆ ನಾನು ಬಂದಿದ್ದು. ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆದರೆ ದ ಎಂಡ್ ಆಫ್ ದ ಡೇ ನನಗೆ ಅದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಬಿಕಾಸ್ ನಾನೇನು ತಪ್ಪು ಹೇಳಿಲ್ಲ ಅಂತ ನನಗೆ ಗೊತ್ತು. ಅದಾದಮೇಲಿಂದ ಅವ್ರು ಇವಾಗ ಗೆದ್ದು ತೋರಿಸಿದ್ದಾರೆ. ನಾನೇನು ಹೇಳಕ್ಕೆ ಬಂದೆ ಅಂದರೆ, ಇವಾಗ ನಾಗಭೂಷಣ್ ಸರು ಎಲ್ಲ ಪಾತ್ರಗಳು ಮಾಡ್ಕೊಂಡ್ಬಂದು ಅವ್ರು ಇವಾಗ ಆಫ್ಟರ್ ಟಗರುಪಾಳ್ಯ ದಿಸ್ ಇಸ್ ಹಿಸ್ ಸೆಕೆಂಡ್ ಮೂವಿ ಆ್ಯಸ್ ಎ ಲೀಡ್. ಸೊ ನಾವು ಇದನ್ನು ಗೆಲ್ತೀವಿ ಅನ್ನೋ ಥರ ಬಂದಿರೋದು. ಸೊ ನೆಗೆಟಿವ್ ಪಬ್ಲಿಸಿಟಿ ಆಗಿದೆ, ಓಕೆ ಫೈನ್, ಇಟ್ಸ್ ಓಕೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.